ಮುತ್ತಪರೈ ಪುತ್ರ ರಿಕ್ಕಿ ರೈ ಮೇಲೆ ನಡೆದಂತಹ ಅಟ್ಯಾಕ್ಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ನಾನಾ ಆಯಾಮಗಳಲ್ಲಿ ತನಿಖೆಯನ್ನು ನಡೆಸಿದ್ದಾರೆ. ಹಾಗಾದರೆ ಕೊಲೆಗೆ ಸಂಚು ರೂಪಿಸಿದ್ಯಾರು? ಫೈರಿಂಗ್ ಕೇಸ್ಗೆ ಕ್ಷಣಕ್ಕೊಂದು ಟ್ವಿಸ್ಟ್ಗಳು ಸಿಗ್ತಾ ಇದೆ. ರಿಪಬ್ಲಿಕ್ ಕನ್ನಡದ ಬಳಿ ಇದೆ ಎಕ್ಸ್ಕ್ಲೂಸಿವ್ ಮಾಹಿತಿ. ಬಿಹಾರ ಮೂಲದ ವ್ಯಕ್ತಿಯೊಂದಿಗೆ ರಿಕ್ಕಿ ರೈ ಕಿರಿಕ್ ಮಾಡಿಕೊಂಡಿದ್ರ, ಆ ಬಿಹಾರ ಮೂಲದ ವ್ಯಕ್ತಿಯಿಂದಲೇ ಈ ಕೊಲೆಗೆ ಸಂಚು ನಡೀತಾ ಬೇರೆ ಆಯಾಮದಲ್ಲಿ ತನಿಖೆಗಳು ನಡೀತಾ ಇದೆ. ರಿಕ್ಕಿ ರೈಗೆ ಸ್ಕೆಚ್ ಹಾಕಿದ್ದು ಪೊಲೀಸರಿಂದ ತನಿಖೆ ಚುರುಕುಗೊಂಡಿದೆ. ಇನ್ಸ್ಪೆಕ್ಟರ್ಗೆ ಒಂದೊಂದು ಜವಾಬ್ದಾರಿಯನ್ನು ಕೊಡಲಾಗಿದೆ. ಸಿಸಿಟಿವಿ ಘಟನೆ ನಡೆದ ಸ್ಥಳದಲ್ಲಿ ತೀವ್ರ ಶೋಧ ಮುಂದುವರೆದಿದೆ. ಮನೆ ಕೆಲಸಗಾರರ ವಿಚಾರಣೆ ಒಂದು ತಂಡ ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ಟವರ್ ಡಂಪ್ ಹಾಕೋದು, CDRಗಾಗಿ ಮತ್ತೊಂದು ಟೀಮ್ ಕಾರ್ಯವನ್ನು ಮಾಡ್ತಾ ಇದೆ. ಪ್ರತಿ ಟೀಮ್ನಿಂದ ಮಾಹಿತಿಯನ್ನ SP ಪಡೆದುಕೊಳ್ತಿದ್ದಾರೆ. ಮಣಿಪಾಲ್ ಆಸ್ಪತ್ರೆಯಲ್ಲಿ ಪೊಲೀಸರಿಂದ ರಿಕ್ಕಿ ರೈ ವಿಚಾರಣೆ ನಡೀತಾ ಇದೆ. ಶೂಟೌಟ್ ಬಗ್ಗೆ ಪಿನ್ ಟು ಪಿನ್ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ. ವಾರ್ಡ್ನಲ್ಲಿದ್ದವರನ್ನ ಹೊರಗೆ ಕಳಿಸಿ ಪೊಲೀಸರು ರಿಕ್ಕಿ ರೈನಿಂದ ಇನ್ಫಾರ್ಮೇಶನ್ ಅನ್ನು ಕಲೆ ಹಾಕಿದ್ದಾರೆ. ವಾರ್ಡ್ನಲ್ಲಿದ್ದಂಥ ಗುಣರಂಜನ್ ಶೆಟ್ಟಿ ಅವರನ್ನು ಕೂಡ ಪೊಲೀಸರು ಹೊರಗೆ ಕಳಿಸಿದ್ದಾರೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಕ್ರೈಮ್ ರಿಪೋರ್ಟರ್ ಧ್ರುವರಾಜ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಧ್ರುವರಾಜ್, ಈ ಕ್ಷಣಕ್ಕೆ ಯಾವ ರೀತಿಯಾದಂಥ ಟ್ವಿಸ್ಟ್ ಅನ್ನು ಪಡೆದುಕೊಂಡಿದೆ ಈ ಪ್ರಕರಣ? ಸಾಕಷ್ಟು ವಿಚಾರಗಳು ಮುನ್ನೆಲೆಗೆ ಬರ್ತಾವೆ. ಮುಖ್ಯವಾಗಿ ರಿಯಲ್ ಎಸ್ಟೇಟ್ ಆಸ್ತಿ ಕಲಹನ ಅಥವಾ ಈ ಅಂಡರ್ವರ್ಲ್ಡ್ ಲಿಂಕ್ ಇದೆಯಾ ಅನ್ನುವಂತಹ ಈ ಒಂದು ಪ್ರಶ್ನೆಗಳ ನಡುವೆ ಈಗ ಹೊಸ ಒಂದು ಟ್ವಿಸ್ಟ್ ಸಿಕ್ಕಿರುವಂಥದ್ದು. ಬಿಹಾರ ಮೂಲದ ವ್ಯಕ್ತಿಯ ಜೊತೆ ರಿಕ್ಕಿ ರೈಗೆ ಏನಾದರೂ ದ್ವೇಷ ಇತ್ತಾ? ಆತನಿಂದಲೇ ಈ ವಿಚಾರಣೆ ಈಗ ಸದ್ಯ ಮುಗಿದಿದ್ದು ಈ ಒಂದು ಆಸ್ಪತ್ರೆಯಿಂದ ಸದ್ಯ ಈಗ DOSP ಶ್ರೀನಿವಾಸ್ ತೆರಳ್ತಾ ಇದ್ದಾರೆ. ಸದ್ಯ ನೀವು ಗಮನಿಸ್ತಾ ಇರ್ಬೋದು, ಅದೇ ಒಂದು ಗಾಡಿ ಅವ್ರದ್ದು. ಸದ್ಯ 12:30 ಸುಮಾರಿಗೆ ಬಂದಂತಹ DOSP ಶ್ರೀನಿವಾಸ್ ಮುಖ್ಯವಾಗಿ ರಿಕ್ಕಿ ರೈ ಅವರ ಹೇಳಿಕೆಯನ್ನು ದಾಖಲು ಮಾಡಿಕೊಂಡಿದ್ರು. ಅಲ್ಲದೆ ವಾರ್ಡ್ನಲ್ಲಿದ್ದಂಥ ಗುಣರಂಜನ್ ಶೆಟ್ಟಿ ಹಾಗೆ ರಿಕ್ಕಿ ರೈ ಸಹೋದರ ರಾಕಿ ರೈ ಮತ್ತೆ ವಕೀಲರಾದ ನಾರಾಯಣ ಸ್ವಾಮಿ ಅವರಿದ್ರು. ಅವರೆಲ್ಲರನ್ನ ಕೂಡ ಈಗ ಸದ್ಯ ಹೊರಗೆ ಕಳಿಸಿ ವಿಚಾರಣೆಯನ್ನು ಕೂಡ ಅವರ ಹೇಳಿಕೆಯನ್ನು ದಾಖಲಿಸಿಕೊಳ್ಳುವಂಥ ಕೆಲಸವನ್ನು ಮಾಡಿದ್ರು. ಮುಖ್ಯವಾಗಿ 1.5 ಗಂಟೆಗಳ ಕಾಲ ನಡೆದಂಥ ಈ ಒಂದು ವಿಚಾರಣೆ ಸಂದರ್ಭದಲ್ಲಿ ಹಲವು ವಿಚಾರಗಳ ಬಗ್ಗೆ ಮಾಹಿತಿಯನ್ನು ನೀಡಿದ್ದಾರೆ ಎನ್ನುವಂಥದ್ದು ಈಗ ಗೊತ್ತಾಗಬೇಕಾಗಿರುವಂಥದ್ದು. ಪೊಲೀಸರು ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈ ಬಂದಂಥ ಅನುಮಾನಗಳ ಎಲ್ಲದರ ಬಗ್ಗೆ ಕೂಡ ಪ್ರಶ್ನೆಯನ್ನು ಮಾಡಿದ್ದಾರೆ. ಮುಖ್ಯವಾಗಿ ನಿನ್ನೆ ಒಂದು ಕಂಪ್ಲೇಂಟನ್ನು ಕೊಡುವಂಥ ಸಂದರ್ಭದಲ್ಲಿ ಕಾರು ಚಾಲಕ ಬಸವರಾಜ್ ಏನಿದ್ದಾನೆ ಆತ ಹೇಳಿರುವಂಥದ್ದು, ಈ ರಿಕ್ಕಿ ರೈ ಅವರೇ ನನಗೆ ಹೇಳಿರುವಂಥದ್ದು, ಅವರ ಸಂಬಂಧಿಗಳಾದಂತಹ ಅನುರಾಧ ಅವರು, ಅದಾದ ನಂತರ ರಾಕೇಶ್ ಮಲ್ಲಿ ಮತ್ತು ಇನ್ನು ನಿತೀಶ್ ಶೆಟ್ಟಿ ಹಾಗೆ ವೈದ್ಯನಾಥನ್ ಅವರ ಹೆಸರನ್ನು ಉಲ್ಲೇಖ ಮಾಡಿದರು. ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಮಗ್ರವಾಗಿ ಇವರ ಹೇಳಿಕೆಯನ್ನು ದಾಖಲು ಮಾಡಿಸ್ಕೊಂಡು ಈಗ ಸದ್ಯ DOSP ಶ್ರೀನಿವಾಸ್ ಅವರು ತೆರಳಿ ಇದನ್ನು SP ಅವರಿಗೆ ರಿಪೋರ್ಟ್ ಕೂಡ ಮಾಡ್ತಾರೆ. ಈ ಒಂದು ಹೇಳಿಕೆಯ ಆಧಾರದ ಮೇಲೆ ಪ್ರಕರಣದ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಕೂಡ ಲಭ್ಯವಾಗುತ್ತೆ. ಪೊಲೀಸರಿಗೆ ಮತ್ತೊಂದು ಲೀಡ್ ಸಿಗುವಂಥ ಕೆಲಸ ಕೂಡ ಆಗುತ್ತೆ. ಇನ್ನು ತನಿಖೆ ವಿಚಾರಕ್ಕೆ ನೋಡ್ತಾ ಹೋಗೋದಾದ್ರೆ, ರಾಮನಗರದಲ್ಲಿ ಹಲವು ತಂಡಗಳು ಈಗ ತನಿಖೆಯನ್ನ ನಡೆಸ್ತಾ ಇದ್ದಾವೆ. ಬಿಡದಿಯ ಘಟನೆ ನಡೆದ ಸ್ಥಳದಲ್ಲಿ ಒಂದು ತಂಡ ಬೀಡು ಬಿಟ್ಟಿದ್ರೆ ಪ್ರತಿಯೊಬ್ಬರ ಹೇಳಿಕೆಯನ್ನ ದಾಖಲಿಸಿಕೊಡ್ತಾ ಇದ್ದಾರೆ, ಎವಿಡೆನ್ಸ್ ಅನ್ನ ಕಲೆಕ್ಟ್ ಮಾಡ್ಕೊಳ್ತಾ ಇದ್ದಾರೆ. ಟವರ್ ಡಂಪ್ ಇರ್ಬೋದು, CDR ಅನ್ನ ತೆಗೆದು ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಯಾರ್ಯಾರು ಕಾಂಟ್ಯಾಕ್ಟ್ ಅಲ್ಲಿ ಇದ್ರು ಎನ್ನುವಂಥದ್ದನ್ನು ಕೂಡ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಈ ಒಂದು ಪ್ರಕರಣದ ಬೆನ್ನು ಬಿದ್ದಿರುವಂತಹ ಪೊಲೀಸರು ಪಿನ್ ಟು ಪಿನ್ ಡೀಟೇಲ್ ಅನ್ನ ಕಲೆ ಹಾಕ್ತಾ ಇದ್ದಾರೆ. ಆರೋಪಿಗಳು ಎಲ್ಲೇ ಇದ್ರು ಅವರನ್ನ ಹೆಡಮುರಿ ಕಟ್ಟಬೇಕು ಅಂತ ಹೇಳಿ ಸಾಕಷ್ಟು ಒಂದು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಈಗ ಪ್ರಮುಖವಾಗಿ ಈ ಬಿಹಾರದ ಲಿಂಕ್ ಯಾಕೆ ಬಂತು? ಬಿಹಾರದ ವ್ಯಕ್ತಿ ಹೆಸರು ಯಾಕೆ ತಳಕು ಹಾಕೊಳ್ತಾ ಇದೆ ಧ್ರುವ? ನಾಗೇಂದ್ರ, ಈ ಪ್ರಕರಣದ ತನಿಖೆಯ ನಡೆಸ್ತಾ ಒಂದು ಬಿಹಾರದ ನಂಟಿರ್ಬೋದು, ಇನ್ನೊಂದು ಆಸ್ತಿ ಕಲಹ ಇರ್ಬೋದು, ಅಥವಾ ಅಂಡರ್ ವರ್ಲ್ಡ್ ಲಿಂಕ್ ಇರ್ಬೋದು, ಈ ಎಲ್ಲ ವಿಚಾರಕ್ಕೆ ಈ ಎಲ್ಲ ಆ್ಯಂಗಲ್ನಲ್ಲೂ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಆದರೆ ಅಟ್ಯಾಕ್ ಮಾಡಿದಾಗ ಯಾರು ಬಂದು ಇವರ ಮೇಲೆ ಅಟ್ಯಾಕ್ ಮಾಡಿದ್ರು ನೋಡಿ, ಅವರು ಸಿಕ್ಕ ನಂತರ ಈ ಪ್ರಕರಣದ ಅಸಲಿ ಕಾರಣ ಏನು ಅನ್ನೋದು ಕೂಡ ಬಯಲಾಗುತ್ತೆ. ನಾಗೇಂದ್ರ, ಓಕೆ, ಥ್ಯಾಂಕ್ ಯು ಧ್ರುವರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ. ಮುತ್ತಪರೈ ಪುತ್ರ ರಿಕ್ಕಿ ರೈ ಮೇಲೆ ನಡೆದಂತಹ ಅಟ್ಯಾಕ್ಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ.
ನಾನಾ ಆಯಾಮಗಳಲ್ಲಿ ತನಿಖೆಯನ್ನು ನಡೆಸಿದ್ದಾರೆ. ಹಾಗಾದರೆ ಕೊಲೆಗೆ ಸಂಚು ರೂಪಿಸಿದ್ಯಾರು? ಫೈರಿಂಗ್ ಕೇಸ್ಗೆ ಕ್ಷಣಕ್ಕೊಂದು ಟ್ವಿಸ್ಟ್ಗಳು ಸಿಗ್ತಾ ಇದೆ. ರಿಪಬ್ಲಿಕ್ ಕನ್ನಡದ ಬಳಿ ಇದೆ ಎಕ್ಸ್ಕ್ಲೂಸಿವ್ ಮಾಹಿತಿ. ಬಿಹಾರ ಮೂಲದ ವ್ಯಕ್ತಿಯೊಂದಿಗೆ ರಿಕ್ಕಿ ರೈ ಕಿರಿಕ್ ಮಾಡಿಕೊಂಡಿದ್ರ, ಆ ಬಿಹಾರ ಮೂಲದ ವ್ಯಕ್ತಿಯಿಂದಲೇ ಈ ಕೊಲೆಗೆ ಸಂಚು ನಡೀತಾ ಬೇರೆ ಆಯಾಮದಲ್ಲಿ ತನಿಖೆಗಳು ನಡೀತಾ ಇದೆ. ರಿಕ್ಕಿ ರೈಗೆ ಸ್ಕೆಚ್ ಹಾಕಿದ್ದು ಪೊಲೀಸರಿಂದ ತನಿಖೆ ಚುರುಕುಗೊಂಡಿದೆ. ಇನ್ಸ್ಪೆಕ್ಟರ್ಗೆ ಒಂದೊಂದು ಜವಾಬ್ದಾರಿಯನ್ನು ಕೊಡಲಾಗಿದೆ. CCTV ಘಟನೆ ನಡೆದ ಸ್ಥಳದಲ್ಲಿ ತೀವ್ರ ಶೋಧ ಮುಂದುವರೆದಿದೆ. ಮನೆ ಕೆಲಸಗಾರರ ವಿಚಾರಣೆ ಒಂದು ತಂಡ ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ಟವರ್ ಡಂಪ್ ಹಾಕೋದು, CDRಗಾಗಿ ಮತ್ತೊಂದು ಟೀಮ್ ಕಾರ್ಯವನ್ನು ಮಾಡ್ತಾ ಇದೆ. ಪ್ರತಿ ಟೀಮ್ನಿಂದ ಮಾಹಿತಿಯನ್ನ SP ಪಡೆದುಕೊಳ್ತಿದ್ದಾರೆ. ಮಣಿಪಾಲ್ ಆಸ್ಪತ್ರೆಯಲ್ಲಿ ಪೊಲೀಸರಿಂದ ರಿಕ್ಕಿ ರೈ ವಿಚಾರಣೆ ನಡೀತಾ ಇದೆ. ಶೂಟೌಟ್ ಬಗ್ಗೆ ಪಿನ್ ಟು ಪಿನ್ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ. ವಾರ್ಡ್ನಲ್ಲಿದ್ದವರನ್ನ ಹೊರಗೆ ಕಳಿಸಿ ಪೊಲೀಸರು ರಿಕ್ಕಿ ರೈನಿಂದ ಇನ್ಫಾರ್ಮೇಶನ್ ಅನ್ನು ಕಲೆ ಹಾಕಿದ್ದಾರೆ. ವಾರ್ಡ್ನಲ್ಲಿದ್ದಂಥ ಗುಣರಂಜನ್ ಶೆಟ್ಟಿ ಅವರನ್ನು ಕೂಡ ಪೊಲೀಸರು ಹೊರಗೆ ಕಳಿಸಿದ್ದಾರೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಕ್ರೈಮ್ ರಿಪೋರ್ಟರ್ ಧ್ರುವರಾಜ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಧ್ರುವರಾಜ್, ಈ ಕ್ಷಣಕ್ಕೆ ಯಾವ ರೀತಿಯಾದಂಥ ಟ್ವಿಸ್ಟ್ ಅನ್ನು ಪಡೆದುಕೊಂಡಿದೆ ಈ ಪ್ರಕರಣ? ಸಾಕಷ್ಟು ವಿಚಾರಗಳು ಮುನ್ನೆಲೆಗೆ ಬರ್ತಾವೆ. ಮುಖ್ಯವಾಗಿ ರಿಯಲ್ ಎಸ್ಟೇಟ್ ಆಸ್ತಿ ಕಲಹನ ಅಥವಾ ಈ ಅಂಡರ್ವರ್ಲ್ಡ್ ಲಿಂಕ್ ಇದೆಯಾ ಅನ್ನುವಂತಹ ಈ ಒಂದು ಪ್ರಶ್ನೆಗಳ ನಡುವೆ ಈಗ ಹೊಸ ಒಂದು ಟ್ವಿಸ್ಟ್ ಸಿಕ್ಕಿರುವಂಥದ್ದು. ಬಿಹಾರ ಮೂಲದ ವ್ಯಕ್ತಿಯ ಜೊತೆ ರಿಕ್ಕಿ ರೈಗೆ ಏನಾದರೂ ದ್ವೇಷ ಇತ್ತಾ? ಆತನಿಂದಲೇ ಈ ವಿಚಾರಣೆ ಈಗ ಸದ್ಯ ಮುಗಿದಿದ್ದು ಈ ಒಂದು ಆಸ್ಪತ್ರೆಯಿಂದ ಸದ್ಯ ಈಗ DOSP ಶ್ರೀನಿವಾಸ್ ತೆರಳ್ತಾ ಇದ್ದಾರೆ. ಸದ್ಯ ನೀವು ಗಮನಿಸ್ತಾ ಇರ್ಬೋದು, ಅದೇ ಒಂದು ಗಾಡಿ ಅವ್ರದ್ದು. ಸದ್ಯ 12:30 ಸುಮಾರಿಗೆ ಬಂದಂತಹ DOSP ಶ್ರೀನಿವಾಸ್ ಮುಖ್ಯವಾಗಿ ರಿಕ್ಕಿ ರೈ ಅವರ ಹೇಳಿಕೆಯನ್ನು ದಾಖಲು ಮಾಡಿಕೊಂಡಿದ್ರು. ಅಲ್ಲದೆ ವಾರ್ಡ್ನಲ್ಲಿದ್ದಂಥ ಗುಣರಂಜನ್ ಶೆಟ್ಟಿ ಹಾಗೆ ರಿಕ್ಕಿ ರೈ ಸಹೋದರ ರಾಕಿ ರೈ ಮತ್ತೆ ವಕೀಲರಾದ ನಾರಾಯಣ ಸ್ವಾಮಿ ಅವರಿದ್ರು. ಅವರೆಲ್ಲರನ್ನ ಕೂಡ ಈಗ ಸದ್ಯ ಹೊರಗೆ ಕಳಿಸಿ ವಿಚಾರಣೆಯನ್ನು ಕೂಡ ಅವರ ಹೇಳಿಕೆಯನ್ನು ದಾಖಲಿಸಿಕೊಳ್ಳುವಂಥ ಕೆಲಸವನ್ನು ಮಾಡಿದ್ರು. ಮುಖ್ಯವಾಗಿ 1.5 ಗಂಟೆಗಳ ಕಾಲ ನಡೆದಂಥ ಈ ಒಂದು ವಿಚಾರಣೆ ಸಂದರ್ಭದಲ್ಲಿ ಹಲವು ವಿಚಾರಗಳ ಬಗ್ಗೆ ಮಾಹಿತಿಯನ್ನು ನೀಡಿದ್ದಾರೆ ಎನ್ನುವಂಥದ್ದು ಈಗ ಗೊತ್ತಾಗಬೇಕಾಗಿರುವಂಥದ್ದು. ಪೊಲೀಸರು ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈ ಬಂದಂಥ ಅನುಮಾನಗಳ ಎಲ್ಲದರ ಬಗ್ಗೆ ಕೂಡ ಪ್ರಶ್ನೆಯನ್ನು ಮಾಡಿದ್ದಾರೆ. ಮುಖ್ಯವಾಗಿ ನಿನ್ನೆ ಒಂದು ಕಂಪ್ಲೇಂಟನ್ನು ಕೊಡುವಂಥ ಸಂದರ್ಭದಲ್ಲಿ ಕಾರು ಚಾಲಕ ಬಸವರಾಜ್ ಏನಿದ್ದಾನೆ ಆತ ಹೇಳಿರುವಂಥದ್ದು, ಈ ರಿಕ್ಕಿ ರೈ ಅವರೇ ನನಗೆ ಹೇಳಿರುವಂಥದ್ದು, ಅವರ ಸಂಬಂಧಿಗಳಾದಂತಹ ಅನುರಾಧ ಅವರು, ಅದಾದ ನಂತರ ರಾಕೇಶ್ ಮಲ್ಲಿ ಮತ್ತೆ ಇನ್ನು ನಿತೀಶ್ ಶೆಟ್ಟಿ ಹಾಗೆ ವೈದ್ಯನಾಥನ್